ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಸನ ತಾಲೂಕಿನ ಕೌಶಿಕ ಎಂಬ ಊರಿನಲ್ಲಿ ಶ್ರೀ ಲಕ್ಷ್ಮೀಕೇಶವ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ಕಾರ್ಯಕ್ರಮ, ಈ ರಥೋತ್ಸವ ಪ್ರತಿ ವರ್ಷವೂ ನಡೆಯುತ್ತದೆ. ಪ್ರತಿ ವರ್ಷ ಚಿತ್ರ ಪೌರ್ಣಿಮೆಯ ದಿನ ಈ ರಥೋತ್ಸವ ಜರುಗುತ್ತೆ. ನೀವೀಗಾಗಲೇ ನೋಡ್ಬೋದು, ಉತ್ಸವ ಮೂರ್ತಿಗೆ ಬಹಳ ಚೆನ್ನಾಗಿ ಅಲಂಕಾರ ಮಾಡಿ, ಹೂವಿನಿಂದ ಅಲಂಕಾರ, ಕಿರೀಟ ಎಲ್ಲವನ್ನು ಅಲಂಕಾರ ಮಾಡಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಉತ್ಸವ ಬರುತ್ತೆ. ಇದಾದ ನಂತರ ರಥದಲ್ಲಿ ಕೂರಿಸಿ ಅದು ಸಹ ರಾಜಬೀದಿಗಳಲ್ಲಿ ಉತ್ಸವವಾಗಿ ಮಾಡ್ತಾರೆ. ನೀವೀಗಾಗಲೇ ನೋಡಬಹುದು, ಸಾವಿರಾರು ಮಂದಿ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೋಡಿ ಹೇಗೆ ಗೋವಿಂದ, ರಾಧೆ ರಾಧೆ, ಶ್ರೀ ಲಕ್ಷ್ಮೀಕೇಶವ ಸ್ವಾಮಿ ಹೀಗೆ ನಾನಾ ನಾಮಗಳಿಂದ ದೇವರನ್ನ ಭಜಿಸ್ತಾ, ನೃತ್ಯ ಮಾಡ್ತಾ ಸಾವಿರಾರು ಭಕ್ತರು ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ತಲ್ಲೀನರಾಗಿದ್ದಾರೆ. ಸ್ವಾಮಿಯು ಬಹಳ ಚೆನ್ನಾಗಿ ಅಲಂಕೃತಗೊಂಡಿದ್ದಾನೆ. ನೋಡಿ, ಹೂವು, ಕಿರೀಟ ಬಹಳ ಸುಂದರವಾಗಿ ವಿಜೃಂಭಣೆಯಿಂದ ಮುಂದೆ ಸಾಗ್ತಾ ಇದ್ದಾರೆ. ಪ್ರತಿ ಮನೆಯ ಮುಂದೆ ಮಜ್ಜಿಗೆ, ಜ್ಯೂಸ್ ಅಂದರೆ ಪಾನಕ, ನಿಂಬೆಹಣ್ಣಿನಂಥ ಪಾನಕ ಇದೆಲ್ಲ ಕೊಡ್ತಾ ಇರ್ತಾರೆ. ಇದೇ ಲಕ್ಷ್ಮೀಕೇಶವ ಸ್ವಾಮಿ ದೇವಸ್ಥಾನ. ನೋಡಿ, ಇಲ್ಲೇ ಶ್ರೀ ಲಕ್ಷ್ಮೀಕೇಶವ ಸ್ವಾಮಿ ಇರೋದು. ಹೀಗೆ ಪ್ರತಿ ಮನೆ ಮುಂದೆ ಬಂದಾಗ ದೇವರಿಗೆ ಪೂಜೆ ಮಾಡಿ, ಹಣ್ಣು ಕಾಯಿ ಎಲ್ಲ ಒಡೆದು ಎಲ್ಲ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ. ಇದು ಗರ್ಭಗುಡಿಯಲ್ಲಿರುವ ಶ್ರೀ ಲಕ್ಷ್ಮೀಕೇಶವ ಸ್ವಾಮಿ ಶಂಖುಚಕ್ರ ನಾಮಗಳಿಂದ ಕಂಗೊಳಿಸ್ತಾ ಇದ್ದಾನೆ. ಸುಂದರವಾಗಿ ಅಲಂಕೃತವೂ ಸಹ ಆಗಿದೆ. ರಾಜಬೀದಿಗಳಲ್ಲಿ ಮೆರವಣಿಗೆಯ ನಂತರ ಉತ್ಸವ ಮೂರ್ತಿನ ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಈ ದೊಡ್ಡ ತೇರಿಗೆ ಆಸೀನರನ್ನಾಗಿ ದೇವರನ್ನು ಮಾಡ್ತಾರೆ. ನಂತರ ರಥವನ್ನು ಎಳೆಯಲಾಗುತ್ತೆ. ತೇರನ್ನು ಎಳಿತಾರೆ. ನೋಡಬಹುದು ಎಷ್ಟು ದೊಡ್ಡದಾದ ತೇರಾಗಿದೆ ಲಕ್ಷ್ಮೀಕೇಶವ ಸ್ವಾಮಿಯ ತೇರು. ಶ್ರೀ ಲಕ್ಷ್ಮೀಕೇಶವ ಸ್ವಾಮಿಯ ಪುರೋಹಿತರು ಹೇಳಿದ ತಕ್ಷಣ ರಥವನ್ನು ಎಳೆಯಲಾಗುವುದು. ಎಲ್ಲರೂ ಗೋವಿಂದ, ಶ್ರೀ ಲಕ್ಷ್ಮೀಕೇಶವ ಸ್ವಾಮಿ ಜೈ ಅಂತ ಎಲ್ಲ ಹೇಳಿ ನಾನಾ ನಾಮಗಳಿಂದ ಎಳಿತಾ ಇದ್ದಾರೆ. ನೋಡ್ಬೋದು ನೀವು. ಶ್ರೀ ಲಕ್ಷ್ಮೀಕೇಶವ ಸ್ವಾಮಿ ತುಂಬ ಪವರ್ಫುಲ್ ದೇವರು. ಸೊ ಎಲ್ಲಾದರೂ ವಿಸಿಟ್ ಮಾಡಿ. ಹಾಸನದಲ್ಲಿ ಕೌಶಿಕ ಅಂತ ಹೇಳಿ ಊರಿದೆ, ಅಲ್ಲಿ ಬಂದರೆ ನಿಮಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು. ಹಣ್ಣು ಜೇನು ಎಲ್ಲವೇ ರಥಕ್ಕೆ ತಾಗುವ ಹಾಗೆ, ಗೋಪುರಕ್ಕೆ ತಾಗುವ ಹಾಗೆ ಜನ ಹಾಕ್ತಾ ಇದ್ದಾರೆ. ಅಂದರೆ
ನೀವೇನು ಮನಸ್ಸಲ್ಲಿ ಅಂದ್ಕೊಳ್ತೀರಾ ಅದೆಲ್ಲ ಆಗತ್ತೆ ಅಂತ ನಂಬಿಕೆ. ಹಣ್ಣು ಜೇನು ಅಂದರೆ ನೋಡಿ ಆ ಥರ ಎಸಿಬೇಕು. ಇದೆಲ್ಲ ಆದ ನಂತರ ಶ್ರೀ ಲಕ್ಷ್ಮೀಕೇಶವ ಸ್ವಾಮಿಯನ್ನು ಭಜಿಸುತ್ತಾ ಬರುತ್ತಿರುವ ಭಕ್ತರುಗಳು. ಶ್ರೀ ಲಕ್ಷ್ಮೀಕೇಶವ ಸ್ವಾಮಿಯನ್ನು ಸ್ತುತಿಸ್ತಾ ಬರ್ತಾ ಇದ್ದಾರೆ. ವೇದಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಒಮ್ಮೆಯಾದರೂ ಈ ಲಕ್ಷ್ಮೀಕೇಶವ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕೆಂದು ನಾನು ಕೇಳ್ಕೊಳ್ತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.